ಸರ್ ನಮಸ್ಕಾರ, ನಾನು ಹನುಮಂತ್ ಹಾಲಿಗಿರಿ ಅಂತ ಪೀಪಲ್ ಟಿವಿಯಿಂದ. ನಮಸ್ಕಾರ ಹನುಮಂತ್ ಅವರೇ. ನಮಸ್ಕಾರ, ಗುಡ್ ಮಾರ್ನಿಂಗ್. ಈ ನಿನ್ನೆ ಎಲ್ಲ ಬೆಳವಣಿಗೆಗಳನ್ನ ನಾನು ಗಮನಿಸಿದೆ. ನಿಮ್ಮ ಅದೇ ಎರಡು ರೀತಿಯ ನಿಮ್ಮ ಪ್ರಶ್ನೆಯಲ್ಲಿ ಎರಡು ರೀತಿಯ ಇದಿದೆ ಸರ್. ಅಂದರೆ ಒಂದು, ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ನೀವು ಒಂದು ಅಭಿಮಾನವನ್ನು ಇಟ್ಕೊಂಡೇ ನೀವು ಪ್ರಶ್ನೆ ಮಾಡಿರುವಂಥದ್ದು. ಅಂದರೆ ನಿಮ್ಮ ಅಭಿಮಾನನೂ ಇದೆ, ಅಂಥವ್ರನ್ನ ನೆನಪಿಸ್ಕೊಳ್ಳೋದು, ಸ್ಮರಿಸ್ಕೊಳ್ಳೋದು ಅಭಿಮಾನನೂ ಇದೆ, ಜೊತೆಗೆ ಆ ಸ್ಮಾರಕ ಕೊಡಬೇಕಾಗಿತ್ತ ಸರ್ಕಾರಿ ಜಮೀನು ಅನ್ನೋದು ನಿಮ್ಮ ಪ್ರಶ್ನೆ ಇರೋದು. ಸೊ ಅಂದರೆ ನನ್ನ ಈ ಬೆಳವಣಿಗೆಗಳು ಬಿಟ್ಟು ನನ್ನ ಮುಖ್ಯವಾದ ಪ್ರಶ್ನೆ ಏನಂತಂದರೆ, ಈ ಸಮಾಜಕ್ಕೆ ಕೊಡುಗೆ ಕೊಟ್ಟವರ ಗಣ್ಯ ವ್ಯಕ್ತಿಗಳ ಸ್ಮಾರಕಗಳನ್ನು ಸರ್ಕಾರ ನಿರ್ಮಿಸಿ ಅಂದರೆ ಮುಂದಿನ ಪೀಳಿಗೆಯವರನ್ನು ನೆನಪಿಸ್ಕೊಳ್ಳೋದು, ಸ್ಮರಿಸಿಕೊಳ್ಳೋದು, ಅವರ ಸಾಧನೆಗಳನ್ನು ಮತ್ತು ಪ್ರೇರಣೆಯಾಗಿ ತೆಗೆದುಕೊಳ್ಳೋದು ಬಹಳ ಮುಖ್ಯ ಆಗುತ್ತಲ್ವಾ. ಹಾಗಾಗಿ ಆ ಸ್ಮಾರಕಗಳು, ಆ ತರದ ಸ್ಮಾರಕಗಳನ್ನ ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡು ನಿರ್ಮಿಸೋದು ಸರಿನಾ ತಪ್ಪಾ ಅಂತ? ಇಲ್ಲ, ನಮಗೆ ಬಹಳ ಮುಖ್ಯವಾಗಿ ಈ ತರ ಗಣ್ಯ ವ್ಯಕ್ತಿಗಳು, ಈ ತರ ವ್ಯಕ್ತಿ ರಾಜ್ಕುಮಾರ್ ಅಂತವರಾಗಿರ್ಬೋದು, ಅನೇಕರು ಬಹಳ ಕರ್ನಾಟಕಕ್ಕೆ ಬಹಳ ಉತ್ತಮ ಕೊಡುಗೆ ಕೊಟ್ಟಿರೋರು. ನಮ್ಮ ಶತಮಾನದ ಕವಿ ಕುವೆಂಪು ಅವರಾಗಿರ್ಬೋದು, ಸಿನಿಮಾ ರಂಗದ ಒಳಗೆ, ಚಿತ್ರರಂಗದ ಒಳಗಡೆ ನಮ್ಗೆ ಶಂಕರನಾಗ್ ಅಂತವರು ಬಹಳ ಜನ ಇದ್ದಾರೆ. ಬಹಳ ಜನ, ಲಂಕೇಶ್, ತೇಜಸ್ವಿ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ಈ ತರದ್ ಬಹಳ ಜನ ನಮ್ಗೆ ಅದ್ಭುತವಾದ ಕೊಡುಗೆ ಕೊಟ್ಟಿದ್ದಾರೆ. ನಮ್ಮ ಚಿತ್ರರಂಗಕ್ಕಾಗಿರ್ಬೋದು, ನಮ್ಮ ರಾಜ್ಯಕ್ಕಾಗಿರ್ಬೋದು, ನಮ್ಮ ದೇಶಕ್ಕೆ. ಅದು 20ನೇ ಶತಮಾನದಲ್ಲಿ ಇವರೆಲ್ಲರೂ ಕೂಡ ನಮ್ಮ ಮಾದರಿಗಳೇ. ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನೋಡಿ, ಅವರ ಪಾತ್ರಗಳನ್ನ ಏಕಪಾತ್ರ ಅಭಿನಯ ಮಾಡಿ, ನಾನು ಅವರ ಒಬ್ಬ ಅಭಿಮಾನಿನೇ. ಅವರ ಕಲಾ ಸೇವೆ, ಅವರ ಅಭಿನಯ, ಅವರ ಪ್ರತಿಭೆ, ಅವರ ಸರಳ ಬದುಕು. ಬಟ್ ಸರ್ಕಾರ ಬಹಳ ಒಂದು ಅದರ ಹೆಜ್ಜೆ, ನಾವಿಲ್ಲಿ ಮಾತಾಡ್ತಿರೋದು ಈ ವ್ಯಕ್ತಿಗಳ ಕೊಡುಗೆ ಬಗ್ಗೆ ಅಲ್ಲ. ಈ ವ್ಯಕ್ತಿಗಳ ಕೊಡುಗೆ ಅಪಾರ ಅಂತ ಇತಿಹಾಸನೂ ಹೇಳಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತು. ಅದು ಬರೀ ಅವರ ಕುಟುಂಬಕ್ಕೆ ಸೇರಿದ್ದಲ್ಲ, ಅಥವಾ ಅವರ ಅಭಿಮಾನಿ ಸಂಘಗಳಂತ ಯಾರು ಹೇಳ್ತಾರೋ ಅವ್ರಿಗೆ ಸೇರಿದ್ದಲ್ಲ. ಇದು ಸಂಪೂರ್ಣವಾಗಿ ಕರ್ನಾಟಕ ದೇಶಕ್ಕೆ, ವಿಶ್ವಕ್ಕೆ ಅವರ ಕೊಡುಗೆ ಅಪಾರ. ಅವರ ಒಂದು ಗೊತ್ತಿದೆ. ಸರ್ಕಾರ ಇದನ್ನ ಯಾವ ಹೆಜ್ಜೆ ತಗೊಂಡ್ ಮಾಡಬೇಕು, ಯಾವುದೇ ವಿಚಾರ ಇದ್ದಾಗ ಸರ್ಕಾರ ಒಂದು ಮುಂದಾಲೋಚನೆಯಿಂದ ಒಂದು ಹೆಜ್ಜೆ ಇಡಬೇಕು. ಯಾಕಂದ್ರೆ ಒಂದು ಸರ್ಕಾರ ಒಂದು ಯೋಜನೆ ತಂದಾಗ, ಅದು ಯಾವುದೇ ಯೋಜನೆ ಇರ್ಬೋದು, ಅದು ಅಥವಾ ಯಾವುದೇ ರೀತಿಯಲ್ಲಿ ಒಂದು ಏನಾದ್ರೂ ಒಂದು ಗುರುತಿಸಲ್ಪಟ್ಟಾಗ ಅಥವಾ ಯಾವುದೋ ಒಂದು ಮಾಡಿದಾಗ ಅದರಿಂದ ಒಂದು ಪರಿಣಾಮಗಳಿರುತ್ತೆ, ಆಫ್ಟರ್ ಎಫೆಕ್ಟ್ಸ್ ಅನ್ನೋದಿರುತ್ತೆ. ಸೊ ನಮಗೆ ಈ ಚರ್ಚೆಗಳು ಬಹಳ ಹಿರಿಯರು, ವಿಚಾರವಂತರು, 94ರಲ್ಲಿ ಕುವೆಂಪು ಅವರು ತೀರ್ಕೊಂಡಾಗ ಅದು ಕೂಡ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಯ್ತು. ಬಹಳ ವಿಚಾರವಂತರು ಅದು ಹೆಂಗ್ ಮಾಡ್ಬೇಕು ಅಂತ ಅದು ಕೂಡ ನನಗೆ ಮಾಹಿತಿ ಬಂದಿದೆ. ನಮ್ಗೆ ಕುವೆಂಪು ಅವರ ಅನುಯಾಯಿಗಳು ನಾವೆಲ್ಲರೂ ಕೂಡ ಅವರ ವಿಶ್ವಮಾನವ ಸಂದೇಶ ನಮ್ಮೆಲ್ಲರಿಗೂ ಇವತ್ತು 21ನೇ ಶತಮಾನಕ್ಕೂ ಅಗತ್ಯ ಇದೆ. ಅದನ್ನ ಒಂದು ರೀತಿ ಒಂದು ಮೆಮೋರಿಯಲ್ ಹುಬ್ಬಳ್ಳಿನಲ್ಲಿ ಮಾಡಿ ನಾವು ಕೂಡ ಹೋಗ್ತಾ ಇರ್ತೀವಿ, ತೀರ್ಥಹಳ್ಳಿ ಹತ್ರ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ. ಬಟ್ ನಮಗೆ ಯಾವಾಗ ಒಂದು ಲ್ಯಾಂಡ್ ಅನ್ನೋದು ಒಂದು ಪ್ರಶ್ನೆ ಬಂದಾಗ, ದಿಸ್ ಇಸ್ ಅ ಇಂಪಾರ್ಟೆಂಟ್ ಕ್ವಶನ್. ಲ್ಯಾಂಡ್ ಅನ್ನೋ ಒಂದು ಪ್ರಶ್ನೆ ಕೊಟ್ಟಾಗ ಅದು ಎಲ್ಲಿ ಕೊಡ್ತೀವಿ, ಎಷ್ಟು ಕೊಡ್ತೀವಿ, ಅದೆಲ್ಲ ಯಾರು ಕೊಡ್ತೀವಿ, ಆ ಪ್ರಶ್ನೆ ಬಂದಾಗ ಅಲ್ಲ. ಈಗ ನನ್ನ ಪ್ರಶ್ನೆ ನೇರವಾಗಿದೆ. ಏನಂತಂದ್ರೆ, ಇಂಥ ಗಣ್ಯ ವ್ಯಕ್ತಿಗಳು, ಸಮಾಜಕ್ಕೆ ಕೊಡುಗೆ ಕೊಟ್ಟಿರುವ ಗಣ್ಯ ವ್ಯಕ್ತಿಗಳನ್ನ, ಅವರ ಬದುಕನ್ನ, ಅವರ ಸಾಧನೆಗಳನ್ನ ಸ್ಮರಿಸೋದಕ್ಕೋಸ್ಕರ, ಮುಂದಿನ ಪೀಳಿಗೆಗಳು ಸ್ಮರಿಸೋದಕ್ಕೋಸ್ಕರ ನಾವು ಈ ತರದ ಸರ್ಕಾರ ಒಂದು ಹೆಜ್ಜೆ ಇಟ್ಕೊಂಡು ಸರ್ಕಾರಿ ಜಮೀನನ್ನ ಕೊಟ್ಕೊಂಡು, ಈಗ ಡಾಕ್ಟರ್ ರಾಜ್ಕುಮಾರ್ ಒಬ್ಬರ ಆಗಿರ್ಬೋದು ಅಂತ ಅಲ್ಲ, ಬಸವಣ್ಣ ಇರ್ಬೋದು, ಡಾಕ್ಟರ್ ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿ ಇರ್ಬೋದು, ಈ ತರದ ಸ್ಮಾರಕಗಳು ನಾವು ಸರ್ಕಾರನೇ ಜವಾಬ್ದಾರಿ ತೆಗೆದುಕೊಂಡು ನಿರ್ಮಿಸೋದು ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಅದೇ ಕಾರಣಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಈಗ ನೀವು ಈ ಜಮೀನು ಕೊಟ್ಟಿರೋದನ್ನ ನೀವು ಟೀಕಿಸಿರೋದ್ರ, ಅಂದ್ರೆ ನೀವು ನಿಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿರೋದ್ರಿಂದ ವಿರೋಧ ಕಂಡು ಬಂದಿರುವಂತದ್ದು. ಈಗ ಹನುಮಂತವ್ರೆ, ನಮ್ಗೆ ಒಂದು ವ್ಯಕ್ತಿನ ಯಾವ ರೀತಿ ಗುರುತಿಸ್ತೀವಿ, ಅವ್ರು ತೀರ್ಕೊಂಡ್ಮೇಲೆ ಅವರ ಒಂದು, ನನ್ನ ಮನಸ್ಸಿನಲ್ಲಿ ನಾನು ಯಾವ ಒಂದು ಸ್ಟ್ಯಾಚ್ಯೂಗಳ ಪರವಾಗೂ ನಾನು ಯಾವತ್ತೂ ನಿಂತಿಲ್ಲ. ಫಾರ್ ಎಕ್ಸಾಂಪಲ್, ನಾನು ಬುದ್ಧ ಬಸವ ಅಂಬೇಡ್ಕರ್ ವಾದಿ ಆಗಿದ್ರು ಕೂಡ ನಾನು ಯಾವಾಗಲೂ ಹೇಳ್ತೀನಿ, ಬಸವಣ್ಣವ್ರಿಗಾಗಿರ್ಬೋದು, ಅವ್ರು ಯಾವತ್ತೂ ಸ್ಟ್ಯಾಚ್ಯೂ ನಿರೀಕ್ಷೆ ಮಾಡೇ ಇರ್ಲಿಲ್ಲ. ನಾವಾದ್ರೆ ದೊಡ್ಡ ಮಟ್ಟದ ಸರ್ಕಾರ ಸುಲಭವಾಗಿ ಸ್ಟ್ಯಾಚ್ಯೂ ಪಾಲಿಟಿಕ್ಸ್ ಮಾಡಿ ದೊಡ್ಡ ಪ್ರಮಾಣದ ಸ್ಟ್ಯಾಚ್ಯೂಗಳು ಕಟ್ತಾ ಬರ್ತಾ ಇದೆ. ನಮಗೆ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂಗಳು, ಅವ್ರು ಯಾವತ್ತೂ ಸ್ಟ್ಯಾಚ್ಯೂ ಬೇಕು ಅಂತ ಹೇಳಿರೋ ವ್ಯಕ್ತಿಗೆ ನಾವು ರಾಶಿ ತರ್ತೀವಿ. ಅಲ್ಲ ಅವ್ರ ಬದುಕಿ ಅವ್ರು ತೀರ್ ಹೋಗಿರ್ತಾರೆ, ಅವ್ರು ನಮ್ ಜೊತೆ ಇರಲ್ಲ.
ಆ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಮತ್ತು ಅವ್ರ ಹೆಜ್ಜೆಯಲ್ಲಿ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮುಂದಿನ ಮಕ್ಕಳು ಹೆಜ್ಜೆ ಇಡ್ಲಿ, ಅವ್ರ ಸಾಧನೆ ಗೊತ್ತಾಗ್ಲಿ ಅನ್ನೋದೊಂದು ಪ್ರತಿಮೆ ಅನ್ನೋದು ಒಂದು ಕೂಡ ನೆನಪಿಸ್ಕೊಳ್ಳುವ, ಸ್ಮರಿಸಿಕೊಳ್ಳುವ ಸ್ಮಾರಕ ಅಲ್ವಾ ಅದು? ಇದೇ ನಮಗೆ ಒಂದು ಚರ್ಚೆ ಆಗತ್ತೆ. ನಮ್ಗೆ ಏನಾಗತ್ತೆ, ನಾನು ಒಂದ್ ಹೇಳ್ತೀನಿ. ಇವಾಗ ಸ್ಮಾರಕದ ಬಗ್ಗೆ ಹೇಳೋ ತರಾನೇ ನಾವು ಒಂದು ಪ್ರತಿಮೆಗಳು, ಸ್ಟ್ಯಾಚ್ಯೂಗಳು, ಇವಾಗ ಏನಾಗತ್ತೆ ಅಂದ್ರೆ, ಇವಾಗ ಕೆಲವು ವ್ಯಕ್ತಿಗಳಿಗೆ ಎಲ್ಲ ಕೊಡುಗೆ ಬಹಳ ಜನರು ಇದೆ, ಬಹಳ ಜನರ ಅದ್ಭುತ ಕೊಡುಗೆ ಇದೆ. ಕೆಲವು ವ್ಯಕ್ತಿಗಳು ಮಾಡಕ್ ಶುರು ಮಾಡಿದ ತಕ್ಷಣ ನೀವೊಂದು ಸ್ಟ್ಯಾಚ್ಯೂ ನಮಗಿಷ್ಟ ನಾವು ಯಾರು ಅನುಸರಿಸ್ತೀವಿ ಅಂದ್ರೆ ಬಾಬಾ ಸಾಹೇಬರಾಗಿರ್ಬೋದು, ಬಸವಣ್ಣ ಶರಣರಾಗಿರ್ಬೋದು, ಈ ತರದನ್ನ ನಾವು ಅದನ್ನ ಮಾಡಿದಾಗ, ಕುವೆಂಪು ಏನೋ ಒಂದು ಮಾಡಿದಾಗ ಪ್ರತಿಯೊಬ್ರು ಅವರು ನಿರೀಕ್ಷೆ ಮಾಡ್ತಾರೆ, ಅವ್ರು ಇಷ್ಟಪಟ್ಟಿರೋ ವ್ಯಕ್ತಿಗಳು, ಅವ್ರು ಗೌರವಿಸೋ ವ್ಯಕ್ತಿಗಳು. ಸೊ ಇದೇನಾಗುತ್ತೆ ಅಂದ್ರೆ, ನಾವು ದೊಡ್ಡ ಪ್ರಮಾಣದ ಎಲ್ಲರಿಗೂ ಸ್ಟ್ಯಾಚ್ಯೂ ಮಾಡ್ಬೇಕಾಗತ್ತೆ. ಸ್ಟ್ಯಾಚ್ಯೂ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಜಾಗ ತಗೊಳತ್ತೆ. ಬಟ್ ಅದು ಕೂಡ ನಮಗೆ ಎಷ್ಟು ಅಂತ ಸ್ಟ್ಯಾಚ್ಯೂ ಮಾಡೋದಕ್ಕೆ ನಾವು ಸರ್ಕಾರಗಳನ್ನ ನೋಡಿದೀವಿ. ಅವರ ಒಂದು ವಿಚಾರಗಳನ್ನ ಸಮಾಜದಲ್ಲಿ ತರದ್ ಬಿಟ್ಟು, ಅವರ ಒಂದು ಕನಸನ್ನ ಸಮಾಜದಲ್ಲಿ ಯೋಜನೆ, ನೀತಿ, ಕಾನೂನುಗಳು ತರದ್ ಬಿಟ್ಟು, ಇರೋ ಸಮಸ್ಯೆಗಳನ್ನ ಬಗೆಹರಿಸೋದ್ ಬಿಟ್ಟು, ಅವ್ರು ಹೇಳೋದು ನಮ್ಗೆ ಸಮಸ್ಯೆಗಳು ಬಗೆಹರಿಸಕ್ಕೆ ಒಂದು ಮಾದರಿ ಕೊಡ್ತಾರೆ. ಅದನ್ನ ಬಿಟ್ಟು ಇನ್ನು ಹೆಚ್ಚೆಚ್ಚು ಸಮಸ್ಯೆಗಳು ಕಾರಣ ಆಗ್ತವೆ. ಈ ರೀತಿಯ ಒಂದು ಸ್ಟ್ಯಾಚ್ಯೂ ಪಾಲಿಟಿಕ್ಸ್ ಆಗತ್ತೆ, ಈ ರೀತಿ ಒಂದು ಸ್ಮಾರಕ ಪಾಲಿಟಿಕ್ಸ್ ಅಂತ ನಾವು ಕರಿಬಹುದು. ಈ ರೀತಿ ನಮಗೆ ಬೇರೆ ಬೇರೆ ಯಾರಿಗೆ ಇನ್ಫ್ಲೂಯೆನ್ಸ್ ಇರುತ್ತೆ ಆ ಟೈಮ್ನಲ್ಲಿ, ಯಾರಿಗೆ ಒಂದ್ ರೀತಿ ಆ ಸರ್ಕಾರಕ್ಕೆ ಒಂದ್ ರೀತಿ ಕನೆಕ್ಷನ್ ಇರುತ್ತೆ, ಅಥವಾ ಯಾರು ಒಂದ್ ರೀತಿ ಒತ್ತಡ ಹಾಕ್ಬಿಟ್ಟು ಒಂದ್ ರೀತಿ ಬೇರೆ ಬೇರೆ ತರ ಆಗುತ್ತೆ, ಅವ್ರ ಕೊಟ್ಟಾದ್ಮೇಲೆ ಬೇರೆಯವರು ಕೂಡ ನಮ್ಗೆ ಮಾದರಿ ಇರೋ ವ್ಯಕ್ತಿ, ನಾವು ಕೂಡ ಕೊಡುಗೆ ಕೊಟ್ಟಿರೋರ್ಗು ಬೇಕಾಗತ್ತೆ ಅಂತ. ಅಂದ್ರೆ ನಿಮ್ಮ ಪ್ರಶ್ನೆ ಇರೋದು ಡಾಕ್ಟರ್ ರಾಜ್ಕುಮಾರ್ ಒಬ್ಬರಲ್ಲ, ಯಾವುದೇ ವ್ಯಕ್ತಿಗಳಿಗೆ ಸ್ಮಾರಕ ಬೇಡ ಅಂತ ಹೇಳ್ತಾ ಇರೋದು. ನಾನು ಲ್ಯಾಂಡ್ ಗ್ರಾಂಟ್ ಅನ್ನೋದು ಕೊಡಕ್ ಶುರು ಮಾಡಿದಾಗ ಸಿಟಿ ಸೆಂಟರ್ ನಲ್ಲಿ ನಾವು ಎಷ್ಟು ಜನ ಕೊಡಕ್ಕಾಗತ್ತೆ. ದಿಸ್ ಕ್ರಿಯೇಟ್ಸ್ ಇಟ್ಸ್ ಓನ್ ಸೆಟ್ ಆಫ್ ಪ್ರಾಬ್ಲಮ್ಸ್, ಫ್ಯೂಚರ್ ಪ್ರಾಬ್ಲಮ್ಸ್. ಸೊ ಅದು ನಮ್ಗೆ ಅದು ಸಿನಿಮಾ ರಂಗದ ಒಳಗಿರೋರು ಹೊರಗಿರೋರು ಅಷ್ಟೇ ಅಲ್ಲ, ಅದು ಎನಿಬಡಿ ಇಂಥ ದೊಡ್ಡ ಕೊಡುಗೆ ಮಾಡಿರೋರಿಗೆ ನಾವು ಎಷ್ಟು ಅನ್ಸಿ ಲ್ಯಾಂಡ್ ಇಸ್ ಅ ಕ್ರಂಚ್. ಸಿಟಿ ಸೆಂಟರ್ ನಲ್ಲಿ ಅದು ಕೂಡ ನಮಗೆ 2.5 ಎಕರೆ ಇಲ್ಲಿ, ಆಮೇಲೆ ಮತ್ತೆ ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟಾದ್ಮೇಲೆ ಬಹಳ ದೊಡ್ಡ ಪ್ರಮಾಣದ ಕೊಡುಗೆ ಕೊಟ್ಟಿರೋರು ವಿಷ್ಣುವರ್ಧನ್ ಅವರು. ಅವರು ಕೂಡ ನಮಗೆ ಅವರ ಒಂದು ಅಭಿಮಾನಿ ಸಂಘ ನಮಗೂ ಬೇಕು ಅಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಸಂಘರ್ಷ ಶುರು ಆಗುತ್ತೆ. ಆಮೇಲೆ ಎಲ್ಲಿ ಕೊಟ್ಟಿದ್ದೀರಾ ನೀವು? ರಾಜ್ಕುಮಾರ್ ಅವ್ರಿಗೆ, ಅಣ್ಣವ್ರಿಗೆ ನೀವು ಸಿಟಿ ಸೆಂಟ್ರಲ್ ಕೊಟ್ಟಿದ್ದೀರಾ, ನಮ್ಗೆ ಯಾಕೆ ಮೈಸೂರಿನಲ್ಲಿ ಕೊಡ್ತೀರಾ, ಅಲ್ಲೆಲ್ಲೋ ಕೊಡ್ತೀರಾ, ಬೇರೆ ಕಡೆ ಕೊಡ್ತೀರಾ, ನಮ್ಗೆ ಇಲ್ಲೇ ಬೇಕು ಅಂತ ಅದು ಒಂದು ಸಂಘರ್ಷ ಶುರುವಾಗುತ್ತೆ. ಆಮೇಲೆ ಅಂಬರೀಷ್ ಅವ್ರದ್ದು ಇಲ್ಲೇ ಸಿಗ್ಬೇಕಾದ್ರೆ ಸಿನಿಮಾ ರಂಗದಲ್ಲಿ, ಆಮೇಲೆ ಸಿನಿಮಾ ರಂಗದ ಹೊರಗೆ ಬಿಟ್ಟಿರೋರಿಗೆ ಯಾಕೆ ಕೊಟ್ಟಿಲ್ಲ? ಆಮೇಲೆ ಈ ತರ ನಾನು ಎಷ್ಟೋ ಸರಿ ಇದನ್ನ ನೋಡಿದೀನಿ, ನಾವು ಬೇರೆ ಬೇರೆ ಒಂದು ರೀತಿ ರಾಜಕೀಯ ವಿಚಾರದಲ್ಲಿ ಬಂದಾಗ, ನಮ್ ಬಾಸ್ ಫೋಟೋ ನೀವ್ ಯಾಕೆ ದೊಡ್ಡದಾಗಿ ಹಾಕಿಲ್ಲ, ನಮ್ ಬಾಸ್ ಫೋಟೋ ನೀವ್ ಯಾಕೆ ದೊಡ್ಡದಾಗಿ ಹಾಕಿಲ್ಲ, ಈ ರೀತಿಯ ಒಂದು ರೀತಿಯ ಪೈಪೋಟಿ. ಅದೇನ್ ಮಾಡಿದ್ರೆ ಸರ್ಕಾರನೇ ಇದಕ್ಕೆ ಒಂದು ರೀತಿಯ ಒಂದು ನಾಂದಿ ಹಾಡುತ್ತೆ, ಒಂದು ಅವಕಾಶ ಮಾಡಿಕೊಟ್ಟಂತೆ. ಸೊ ನಾವು ಅಂದ್ರೆ ನೀವು ಹೇಳಕ್ ಹೋಗ್ತಾ ಇರೋದು ಸಿಟಿ ಸೆಂಟ್ರಲ್ ಬೇಡ, ಬೇರೆ ರಾಜ್ಯದ ಬೇರೆ ಮೂಲಗಳಲ್ಲಿ ಮಾಡಿದರೆ ತೊಂದರೆ ಇಲ್ಲ ಅಂತ. ನಾನೇನ್ ಹೇಳ್ತೀನಿ ಹನುಮಂತ ಅವರೇ ಅಂದ್ರೆ, ಈ ವಿಚಾರಗಳನ್ನ ಬಹಳ, ಈ ಸೂಕ್ಷ್ಮ ವಿಚಾರಗಳನ್ನ ಮತ್ತೆ ಈ ವಿಚಾರಗಳನ್ನ ಬಹಳ ಒಂದ್ ರೀತಿ ಯೋಚನೆ ಮಾಡಿ ಮೆಲ್ಕಾಕ್ ಮಾಡ್ಬೇಕು ಸರ್ಕಾರಗಳು. ನಮ್ಗೆ ಕುವೆಂಪು ಅವರ ವಿಚಾರ ಬಂದಾಗ ನನಗೂ ಕೂಡ ಮಾಹಿತಿ ಬಂದಿದ್ದು ಏನಂದ್ರೆ, ಬಹಳ ಜನ ವಿಚಾರವಂತರು ಅದನ್ನ ಹೇಳಿ ಅದನ್ನ ಚರ್ಚೆ ಮಾಡಿ ಅದನ್ನ ಒಂದು ಆ ಸರ್ಕಾರ ಇಲ್ಲ ನಾವು ಕುಪ್ಪಳ್ಳಿನಲ್ಲೇ ಮಾಡೋಣ, ಅವ್ರದ್ದು ಒಂದು ಮೆಮೋರಿಯಲ್ ಆ ತರದ್ದು ಒಂದು ಗುರುತಿಸಿ ಮಾಡಿದ್ದು ಅಂದ್ರೆ ನನಗೆ ಅವ್ರ ಮನೇನೆ ಇವತ್ತು ಅದು ಒಂಥರ ಮ್ಯೂಸಿಯಂ ತರ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಮಗೂ ಕೂಡ ಅಣ್ಣವ್ರದ್ದು, ಅವ್ರದ್ದು ಕೂಡ ರಾಜ್ಕುಮಾರ್ ಅವ್ರದ್ದು, ಅದನ್ನ ನಾನು ಕೂಡ ಗಾಜನೂರ್ಗೆ ಹೋಗಿದ್ದೀನಿ. ಅಲ್ಲೂ ಕೂಡ ಒಂದು ಆ ಸುತ್ತಮುತ್ತ ಭಾಗದಲ್ಲಿ ಅವರ ಒಂದು ಹುಟ್ಟು ಬೆಳೆದಿರೋ ಮನೆ, ಅವರೆಷ್ಟು ಒಂದು ಬಡತನದಲ್ಲಿ ಬೆಳ್ಕೊಂಡ್ ಬಂದ್ರು ಅಷ್ಟು ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೂಡ ಅವರ ಒಂದು ಸರಳತೆ, ಅವರ ಒಂದು ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಬಹಳ ಅಭಿಮಾನ ಇರೋದು. ಅಂತ ಒಂದು ಜಾಗದಲ್ಲಿ ಅವರ ಒಂದು ಸ್ಮಾರಕ ಆಗಿದ್ದಿದ್ರೆ ಅದು ಕೂಡ ಒಂದು ಒಳ್ಳೆಯ ಒಂದು ಜಾಗ, ಎಲ್ಲರೂ ಇಲ್ಲಿ ಅಲ್ಲಿಂದ ಹೋಗೋದು ಅದು ಒಂದು ಎಲ್ಲರಿಗೂ ಗೌರವ ಇರೋ ಜಾಗ ಆಗ್ತಾ ಇತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ನೀವು ಒಂಥರ ಹೇಸ್ಟಿ ಡಿಸಿಷನ್ಸ್ ಮಾಡಿದಾಗ, ನೀವೊಂಥರ ಥಾಟ್ಫುಲ್ ಡಿಸಿಷನ್ ಮಾಡದೆ, ನೀವು ಒಂದ್ ಸ್ವಲ್ಪ ಎಲ್ಲ ಒಂದು ಸರ್ಕಾರ ಅವರ ಬೇಳೆ ಬೇಯಿಸ್ಕೊಳಕ್ಕೆ ಅವರು ಒಂದ್ ರೀತಿ ಮತಕ್ಕೋಸ್ಕರ ಅವ್ರ ಹೆಂಗೋ ಒಂಥರ ಎಮೋಷನ್ಸ್ ಜೊತೆ ಆಟ ಆಡಿದಾಗ, ಅವಾಗ ಜನರ ಎಮೋಷನ್ಸ್ ಬಹಳ ಹೈ ಇರುತ್ತೆ. ಜನ ಎಮೋಷನ್ಸ್ ಬಹಳ, ಇವಾಗ ತೀರ್ಕೊಂಡಾಗ ನನ್ಗೂ ಜ್ಞಾಪಕ ಇದೆ 2006ನಲ್ಲಿ ಆ ಟೈಮ್ ನಲ್ಲಿ ಎಷ್ಟು ಎಮೋಷನಲ್ ಆಗಿತ್ತು, ಎಷ್ಟು ಒಂದ್ ರೀತಿ ಎಲ್ಲಾ ರೀತಿ ಜನರಿಗೆ ನೋವಾಯ್ತು. ಮತ್ತೆ ಎಷ್ಟು ಒಂದ್ ರೀತಿ ಆವಾಗ್ಲೂ ಕೂಡ ಸ್ವಲ್ಪ
ಲಾ ಅಂಡ್ ಆರ್ಡರ್ ಸಮಸ್ಯೆನೂ ಆಯ್ತು. ಸೊ ಅದಕ್ಕೂ ಕೂಡ ನಮಗೆ ಈ ವಿಚಾರದಲ್ಲಿ ಸರ್ಕಾರ ವಿ ನೀಡ್ ಥಾಟ್ಫುಲ್ ವಿಷನರಿ ಫಾರ್ವರ್ಡ್ ಥಿಂಕಿಂಗ್ ಗವರ್ಮೆಂಟ್ಸ್ ಅಂಡ್ ಗವರ್ಮೆಂಟ್ ಪಾಲಿಸೀಸ್ ಅನ್ನೋಂಥವ್ರೆ. ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಅಂದ್ರೆ, ನೀವು ಮುಂದಾಲೋಚನೆ ಯೋಚನೆ ಮಾಡಿಲ್ಲ ಅಂದ್ರೆ ಅದೇ ಸಮಾಜದ ಸಮಸ್ಯೆಗಳಿಗೆ ಹೆಚ್ಚೆಚ್ಚು ಕಾರಣ ಆಗತ್ತೆ. ಲ್ಯಾಂಡ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫೈಟ್ ಇನ್ ದಿ ಇಂಡಿಯನ್ ಕಾಂಟೆಕ್ಸ್ಟ್. ನಮಗೆ ಲ್ಯಾಂಡ್ ಫೈಟ್, ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ನಾವೆಲ್ಲರೂ ಜಾಸ್ತಿ ಇದೀವಿ, ಭೂಮಿ ಕಡಿಮೆ ಇದೆ. ಯಾರ ಹತ್ರ ಭೂಮಿ ಇರುತ್ತೋ ಅವ್ರ ಪ್ರಬಲರು, ಯಾರ ಹತ್ರ ಭೂಮಿ ಇಲ್ವೋ ಬೇರೆ ಬೇರೆ ಹಂತಕ್ಕೆ ಅಪ್ರಬಲರು. ಸೊ ಭೂಮಿ ವಿಚಾರದಲ್ಲಿ ನೀವು ಯಾರಕ್ಕೆ ಕೊಡ್ತೀರಾ, ಎಲ್ಲಿ ಕೊಡ್ತೀರಾ, ಎಷ್ಟು ಕೊಡ್ತೀರಾ, ಯಾತಕ್ಕೆ ಕೊಡ್ತೀರಾ, ಇದೆಲ್ಲ ಕೂಡ ಶುರು ಮಾಡಿದ್ಮೇಲೆ ಅಥವಾ ಈ ತರದ್ದು ಕೊಟ್ಟದ್ದು ಕೂಡ there must be an overall responsibility and forward thinking of the government. ಜನರ ಹಿತಾಸಕ್ತಿನಲ್ಲಿ ಮಾಡಬೇಕು. ಮುಂದೆ ಈ ರೀತಿ ಮಾಡಿದ್ರೆ ನಮ್ಗೆ ಏನೇನು ಸಮಸ್ಯೆಗಳು ಬರ್ಬೋದು ಅಂತ ಆಲೋಚನೆ ಇಟ್ಕೊಂಡು ನೀವು ಹೆಜ್ಜೆ ಮಾಡೋದು ಸರ್ಕಾರಗಳು ಬೇಕು. ಗವರ್ಮೆಂಟ್ ಪಾಲಿಸಿ ಡಿಸಿಷನ್ ಹೊರತು ಯಾವ ಒಂದು ವ್ಯಕ್ತಿ ಬಗ್ಗೆ ಅಲ್ವೇ ಅಲ್ಲ ಇದು. ಇಟ್ಸ್ ಎ ಕ್ವೆಶ್ಚನ್ ಆಫ್ ಗವರ್ಮೆಂಟ್ ಪಾಲಿಸಿ. ಎಸ್ ಸರ್. ಚೇತನ್ ಸರ್, ಈಗ ನಿನ್ನೆ ಬೆಳವಣಿಗೆ ಆಯ್ತಲ್ಲ, ಆ ಬೆಳವಣಿಗೆ ಇಟ್ಕೊಂಡು 2-3 ಪ್ರಶ್ನೆಗಳಿದೆ. ಈಗ ಚೇತನ್ ಅವ್ರ ಮೇಲೆ ಆರೋಪ ಕೇಳಿರುವಂತದ್ದು, ಅವರು ಪ್ರಚಾರ ಪ್ರಿಯರು, ತಿಕ್ಕಲ, ಅವರು ತಾವು ಇದೀವಿ ಅಂತ ತೋರ್ಸ್ಕೊಳಕ್ಕೆ ಅಂದಲ್ಲ ಈ ತರದ ಕಾಂಟ್ರವರ್ಷಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅಂತ ಒಂದು ಆರೋಪ. ಹನುಮಂತವ್ರೆ, ನಾನ್ ನೋಡಿ ರಾಜ್ಯದ ವಿಚಾರಗಳು ಇವತ್ತು ನಿನ್ನೆಯಿಂದ ಅಲ್ಲ, ನಾನು ಚಳುವಳಿಯಿಂದ 15 ವರ್ಷದಿಂದ ಇದ್ದೀನಿ. ಅದಕ್ಕಿಂತ ಮುಂಚೆ ಸಿನಿಮಾದಲ್ಲೂ ಇದ್ದೀನಿ, ಸಿನಿಮಾದಲ್ಲೂ ಕೆಲಸ ಮಾಡ್ತೀನಿ. ನನಗೆ ಸಾಕಷ್ಟು ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯ ಪ್ರಚಾರಗಳು ಅನ್ನೋದು ಸಿಗ್ತಾ ಇತ್ತು. ಅದು ಸಿನಿಮಾದಲ್ಲಿ ಇದ್ದಾಗ್ಲೇ ಪ್ರಚಾರ ಅನ್ನೋ ನನ್ನ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಏನಂದ್ರೆ ಚಳುವಳಿಗೆ ಬಂದಾಗ 15 ವರ್ಷಗಳಿಂದ 2011ರಿಂದ ವಿಚಾರ ತಲುಪಿಸೋದು, ಸಮಾಜಕ್ಕೆ ವಾಪಸ್ ಕೊಡೋದು, ಒಂದು ಕೊಡುಗೆ ಕೊಡೋದು. ನಾವೊಂದು ಬಹಳ ಮುಖ್ಯವಾಗಿ ಪ್ರಚಾರಕ್ಕಿಂತ ವಿಚಾರ ಜಾಗೃತಿ ಮಾಡೋ ಕೆಲಸ. ಪ್ರತಿ ವಿಚಾರಗಳು, ರಾಜ್ಯದ ವಿಚಾರಗಳು, ಬೆಂಗಳೂರು ನಗರದ ವಿಚಾರಗಳು, ದೇಶದ ವಿಚಾರಗಳು, ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳು ನಾವು ಪ್ರಸ್ತಾಪ ಮಾಡ್ತಾ ಇರ್ತೀವಿ. ಎಲ್ಲೋ ಒಂದ್ ಕಡೆ ಕೆಲವು ವಿಚಾರಗಳು ಈ ಒಂದು ಮೀಡಿಯಾದವ್ರಿಗೆ, ಕೆಲವು ವಿಚಾರಗಳು ಕೆಲವು ಪ್ರಭಾವಿ ಒಂದು ರೀತಿ ಸುದ್ದಿವಾಹಿನಿಗಳಿಗೆ ಅಥವಾ ಈ ತರದಲ್ಲಿ ಅವ್ರಿಗೆ ಜಾಸ್ತಿ ಆಸಕ್ತಿ, ಒಲವು ಬರ್ಬೋದು. ಅದನ್ನ ಒಂದ್ ರೀತಿ ಅವ್ರ ರೀತಿನಲ್ಲಿ ಅವ್ರು ಹೈಲೈಟ್ ಮಾಡ್ತಾರೆ ಹೊರತು ಅವ್ರು ಬಂದು ಕೇಳ್ತಾರೆ, ಅವ್ರು ಬಂದು ನಮಗ್ ಬೇಕು ಅಂತಾರೆ ಹೊರತು ನಾನ್ ಯಾವತ್ತು ಬಂದು ನಮ್ ವಿಚಾರ ನೀವು ಪ್ರಸ್ತಾಪ ಮಾಡಿ ಅಂತ ಹೇಳಿರೋನಲ್ಲ. ನಾನ್ ಯಾವತ್ತು ಬಂದು ಈ ವಿಚಾರ ನೀವು ಬೆಳಿಬೇಕು ತನ್ನಿ, ಈ ವಿಚಾರ ಚರ್ಚೆ ಮಾಡಿ ಅಂತ ಹೇಳಿರೋನಲ್ಲ. ಮಾಧ್ಯಮದವ್ರಿಗೆ ಈ ವಿಚಾರದಲ್ಲಿ ಏನೋ ಒಂದು ಸೆನ್ಸೇಷನಲ್ ನ್ಯೂಸ್ ಬರ್ಬೋದು, ಈ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲ ಕಡೆ ಒಂದು ನಮಗೂ ಕುತೂಹಲ ಆಗುತ್ತೆ, ಬೇರೆಯವ್ರಿಗೂ ಆಗ್ಬೋದು ಅನ್ನೋದು ಅನ್ಕೋಬಹುದು. ಅವ್ರು ಒಂದ್ ರೀತಿ ಅದು ಬೆಳೆಸಿ ಚೆಲ್ತಾರೆ, ಅದನ್ನ ನನಗೆ ಮಾತಾಡಕ್ ಅವಕಾಶ ಕೊಡ್ತಾರೆ. ಬಟ್ ನಮಗೆ ನಾನು ಮಾತಾಡಿದ ಅನೇಕ 100 ಅದ್ಭುತವಾದ ವಿಚಾರ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಿಮ್ಮ ಸ್ಟೇಟ್ಮೆಂಟ್ ಇದೆ ಮೊದಲ ಅಥವಾ ಹಿಂದೆ ಹೇಳಿದ್ರ? ನಾನು ರಾಜ್ಕುಮಾರ್ ಅವರ ವಿಚಾರದಲ್ಲಿ ನಾನು ಕೂಡ ಬಹಳ ವರ್ಷಗಳಿಂದ ಅವರ ಒಂದು ಅಭಿಮಾನಿ, ಅವರ ಏಕಪಾತ್ರ ಅಭಿನಯ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅವರ ವಿಚಾರಗಳು ಎಷ್ಟು ಗೌರವ ಇದೆ. ನಿನ್ನೆ ಸಡನ್ ಆಗಿ ಯಾಕೆ ಇದು ಕಾಂಟ್ರವರ್ಸಿ ಆಯ್ತು ಅಂತ, ಈಗ ನಿನ್ನೆ ಬೆಳವಣಿಗೆ ನೋಡಿದ್ರೆ ಅವರು ಸಾರಾ ಗೋವಿಂದ್ ಅವರು ಇನ್ನೇನು ನಿಮ್ನ ಹೊಡೆದೇ ಬಿಡ್ತಾರೆ ಅನ್ನೋ ರೀತಿಯಲ್ಲಿ ತುಂಬಾ ಏಕವಚನದಲ್ಲೆಲ್ಲ ಮಾತಾಡ್ಕೊಂಡು ಒಂದು ಧಮಕಿ ಹಾಕಿದ್ದು ಆ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಯಾರಿಗಾದ್ರೂ ಗೊತ್ತಾಗ್ಬಿಡುತ್ತೆ. ನೀವು ನಿಮ್ಮ ಅಭಿವ್ಯಕ್ತಿನ ಹತ್ತಿಕ್ಕುವ ಕೆಲಸ ಎಲ್ಲ ಆಯ್ತು. ನಿನ್ನೆ ಬೆಳವಣಿಗೆ ಬಗ್ಗೆ ಒಂದಿಷ್ಟು ಹೇಳೋ ವಿಶ್ಲೇಷಣೆ ಇದು ಮಾಡೋ ವಿವರಣೆ ಕೊಡೋದಾದ್ರೆ, ಇವಾಗ ಏನಂದ್ರೆ ಹನುಮಂತ ಅವರೇ, ಯಾರು ನಿಜವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅವರ ಒಂದು ಕನಸನ್ನ, ಅವರ ಒಂದು ನಡವಳಿಕೆನ ಅನುಸರಿಸ್ತಾರೋ, ಅವರ ಒಂದು ಕಲಾ ಸೇವೆ ಮಾಡ್ತಾರೋ, ಅವರ ಒಂದು ವಿಚಾರನ ಮುಂದುವರಿಸಿ ನಾವು ರಾಜ್ಯಕ್ಕೆ, ಚಿತ್ರರಂಗಕ್ಕೆ ವಾಪಸ್ ಕೊಡ್ತೀವೋ, ನಾವು ನಿಜವಾದ ಅಭಿಮಾನಿಗಳು. ಅಭಿಮಾನಿ ಸಂಘ ಅಂತ ನಾವು ಕಟ್ಕೊಂಡು ಬೇರೆಯವ್ರನ್ನ ಹೆದರ್ಸಿ ಬೆದರ್ಸಿ ಧಮಕಿ ಹಾಕೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ತಾಕೋದು, ಅವರ ಒಂದು ಪ್ರಜಾಪ್ರಭುತ್ವ ಕಾನೂನು ಕೈಗೆ ತಗೊಳ್ಳೋದು, ಪ್ರಜಾಪ್ರಭುತ್ವದ ಉಲ್ಲಂಘನೆ ಮಾಡೋದು ಅಭಿಮಾನಿಗಳಂತ ಹೇಳಕ್ಕೆ ಎಷ್ಟು ಮಟ್ಟಿಗೆ ಯೋಗ್ಯತೆ ಅಂತ ಪ್ರಶ್ನೆ ಬರುತ್ತೆ. ಸೊ ನಮ್ಗೆ ಈ ರೀತಿನಲ್ಲಿ ಯಾರು ಕಾನೂನು ಕೈಗೆ ತಗೊಳಕ್ ಪ್ರಶ್ನೆನೆ ಬರಲ್ಲ. ಅದ್ ಯಾವತ್ತೂ ಅಣ್ಣವರು ಅದನ್ನ ಯಾವತ್ತೂ ಒಪ್ಪಿಲ್ಲ. ಅವ್ರ ಜೀವ ಪೂರ ಕಾನೂನು ಅಡಿಯಲ್ಲಿ ಚೌಕಟ್ಟಿನಲ್ಲಿ ಗೌರವ ಕೊಟ್ಟು, ಎಷ್ಟೇ ದೊಡ್ಡ ಸೂಪರ್ ಡೂಪರ್ ಸ್ಟಾರ್ ಆಗಿದ್ರು ಕೂಡ ಈಗ ಇನ್ನೊಂದು ಚೌಕಟ್ಟು ಗೌರವ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಶ್ನೆ, ನಿನ್ನೆ ನಿಮ್ಮ ಸ್ಟೇಟ್ಮೆಂಟ್ ಬಂದು ಒಂದು ಸ್ವಲ್ಪ ಹೊತ್ತಲ್ಲೇ ನೀವು ಕ್ಷಮೆ ಯಾಚನೆ ಮಾಡಿದ್ರಿ ಅಂತ ಬಂತು. ಆಮೇಲೆ ಮತ್ತೆ ಒಂದು 5-6 ಗಂಟೆಯಲ್ಲಿ ಇಲ್ಲ ಉಲ್ಟಾ ಹೊಡೆದ ಚೇತನ್ ಅಂತ ಸುದ್ದಿಗಳು ಬರ್ತಾ ಇದೆ. ಈಗ ಆಕ್ಚುಲಿ ನಿಮ್ಮ ಸ್ಟ್ಯಾಂಡ್ ಏನು, ನಿಜವಾಗ್ಲೂ ನೀವು ನಿಮ್ಮ ಸ್ಟ್ಯಾಂಡ್ ಏನು ಈಗ ಸದ್ಯದಲ್ಲಿ ಅಂತ? ನಾನು ಹನುಮಂತವ್ರೆ, ನಾನು ನಿನ್ನೆನೂ ಹೇಳಿದ್ದೀನಿ, ಬಹಳ ಮುಖ್ಯವಾಗಿ ನಮಗೆ
ಯಾರಿಗೂ ನೋವು ಮಾಡೋ ಉದ್ದೇಶ ಇಲ್ಲ. ಯಾರು ಯಾವ ವ್ಯಕ್ತಿಗೂ ಅಪಮಾನ ಮಾಡೋ ಪ್ರಶ್ನೆನೇ ಬರಲ್ಲ. ಮತ್ತೆ ಯಾವ ಅಭಿಮಾನಿ ಸಂಘದವ್ರಿಗೂ ಕೂಡ ನೋವು ಮಾಡೋದು ನಮ್ಮ ಉದ್ದೇಶ ಅಲ್ಲ. ಅದಕ್ಕೆ ಯಾರಿಗಾರು ನೋವಾಗಿದ್ರೆ ನಾನು ವಿಷಾದ ವ್ಯಕ್ತಪಡಿಸಿದ್ದೀನಿ. ಅದು ಎಷ್ಟೋ ಒಂದು ರೀತಿ ಶಿವರಾಮೇಗೌಡರು ಅಂತವ್ರು ಒಳ್ಳೆ ಅತ್ಯುತ್ತಮ ಹೋರಾಟಗಾರರು, ಮತ್ತೆ ಅನೇಕರು ಅವ್ರಿಗೆ ನೋವುಂಟಾಗಿದೆ ಅನ್ನೋ ಕಾರಣಕ್ಕೆ ನಾನು ಖಂಡಿತ ವಿಷಾದ ವ್ಯಕ್ತಪಡಿಸಿದ್ದೀನಿ. ಇವತ್ತಿಗೂ ಹೇಳ್ತೀನಿ, ನನಗೆ ಯಾರಿಗೂ ನೋವು ಮಾಡೋ ಉದ್ದೇಶ ಅಲ್ಲ. ಆದ್ರೆ ಒಂದು ವಿಷಾದ ವ್ಯಕ್ತಪಡಿಸಿದೀನಿ ಅನ್ನೋ ಕಾರಣಕ್ಕೆ ನಾನು ಹೇಳಿದ ವಿಚಾರ ಸುಳ್ಳಾಗಲ್ಲ. ನಾನು ಹೇಳಿದ ವಿಚಾರ ನಮಗೆ ಅದು ಇವತ್ತಿನ ದಿನ ನಾವು ಅದನ್ನ ಒಂಥರ ಮೆಲ್ಕ್ ಹಾಕ್ಬಾರ್ದು ಅಂತ ಅಲ್ಲ. ನಾನು ಹೇಳಿದ ವಿಚಾರ ಇನ್ನೂ ಸತ್ಯ ಇದೆ. ಅದು ಕೂಡ ನಮಗೆ ನಮ್ಮ ಒಂದು ರೀತಿಯ ಅನೇಕ ಬೆಂಬಲಿಗರು, ಚಳುವಳಿಗಾರರು, ಹೋರಾಟಗಾರರು, ಸಮಾಜಮುಖಿ ಯುವಕರು, ವಿದ್ಯಾರ್ಥಿಗಳು ಮತ್ತೆ ಎಲ್ಲ ಒಂದು ಚಿಂತಕರು ಎಲ್ಲರೂ ನಿಂತು ಅವರು ಕೂಡ ಈ ವಿಚಾರ ಯಾರ್ಯಾರು ದಬ್ಬಾಳಿಕೆ ಧಮಕಿ ಹಾಕಿರೋರನ್ನ ಖಂಡಿಸಿದ್ದಾರೆ. ಮತ್ತೆ ರಾಜ್ಕುಮಾರ್ ಅವರ ನಿಜವಾದ ಕನಸನ್ನ ನಾವೆಲ್ಲ ಅನುಸರಿಸ್ತಾ ಇದೀವಿ, ಅವರ ನಡವಳಿಕೆ ಅನುಸರಿಸ್ತಾ ಇದೀವಿ ಅಂತ ಬಹಿರಂಗವಾಗಿ ನಿನ್ನೆ ಕೂಡ ಸ್ಟೇಟ್ಮೆಂಟ್ ಎಲ್ಲ ಕಡೆ ಮಾಡಿದ್ದಾರೆ. ನಮಗೆ ಈ ವಿಚಾರಗಳನ್ನ ನಾವು ಬಹಳ ಸೂಕ್ಷ್ಮವಾಗಿ ನೋಡ್ಬೇಕು. ಯಾವ ಒಂದು ಯಾರಿಗೂ ಭಾವನೆಗಳಿಗೆ ಧಕ್ಕೆ ಬರುತ್ತೋ ನಮ್ಮ ಉದ್ದೇಶ ಅಲ್ಲ. ಆದ್ರೆ ನಾವು ಪ್ರಜಾಪ್ರಭುತ್ವನ ಗಟ್ಟಿಯಾಗಿ ಒಂದು ಜಾಗೃತಿಯನ್ನು ಪ್ರಜಾಪ್ರಭುತ್ವ ಕಟ್ಟೋದು ನಮ್ಮ ಉದ್ದೇಶ. ಅಲ್ಲ, ಈಗ ನಿನ್ನೆ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಬಗ್ಗೆ ನಿಮ್ಮ ಕೊನೆಯ ಸ್ಟ್ಯಾಂಡ್ ಅಂತಂದ್ರೆ ಅದನ್ನ ಸೂಕ್ಷ್ಮವಾಗಿ ನೋಡ್ಬೇಕು, ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅನ್ನುವಂಥದ್ದು. ಅಂದ್ರೆ ನಿಮ್ಮ ಅಭಿವ್ಯಕ್ತಿ ನೀವು ವ್ಯಕ್ತಪಡಿಸಿದಿರಿ, ಬೇರೆಯವರು ತಮ್ಮ ಅಭಿವ್ಯಕ್ತಿಯನ್ನು ನಾನು ವ್ಯಕ್ತಪಡಿಸಿದೀನಿ. ಮತ್ತೆ ಮುಖ್ಯವಾಗಿ ಹನುಮಂತ್ ಅವರೇ, ಯಾವುದೇ ಸರ್ಕಾರದ ಯೋಜನೆ, ನೀತಿ, ಕಾನೂನುಗಳು ಈ ವಿಚಾರಗಳನ್ನ ನಮಗೆ ಮುಂದಾಲೋಚನೆ ಇದ್ದು ಜನರ ಹಿತಾಸಕ್ತಿನಲ್ಲಿ ಯೋಚನೆ ಮಾಡಿ ಇದರಿಂದ ಏನೇನ್ ಪರಿಣಾಮಗಳಾಗತ್ತೆ, ಇದರಿಂದ ಏನೇನ್ ಸಮಸ್ಯೆಗಳಿಗೆ ಪರಿಹಾರ ಕೊಡತ್ತಾ ಅಥವಾ ಇದ್ದಿದ್ದ ಸಮಸ್ಯೆಗಳನ್ನ ಹೆಚ್ಚು ಮಾಡಿ ಇನ್ನು ಹೊಸ ಸಮಸ್ಯೆಗಳು ಹುಟ್ಟಾಕತ್ತಾ ಅನ್ನೋದು ಒಂದು ಫಾರ್ವರ್ಡ್ ಥಿಂಕಿಂಗ್ ಸರ್ಕಾರಗಳು ಬೇಕು, ಫಾರ್ವರ್ಡ್ ಥಿಂಕಿಂಗ್ ರಾಜಕಾರಣಿಗಳು ಬೇಕು, ವಿಷನರಿ ನಮಗೆ ಆ ತರ ದಿಕ್ಕಿನಲ್ಲಿ ಕೆಲಸ ಮಾಡೋರು, ಆ ದಿಕ್ಕಿನಲ್ಲಿ ಯೋಚನೆ ಮಾಡೋ ಜನ ಕಾನೂನು ರೂಪಿಸೋರು ಆಗ್ಬೇಕು. ಅದು ನಾವು ರಾಜ್ಯದ ಒಳಿತಿಗಾಗಿ ಮತ್ತೆ ಎಲ್ಲ ಒಂದು ರೀತಿ ಒಂದು ಜಾಗೃತಿಯರ ಪ್ರಜಾಪ್ರಭುತ್ವದಲ್ಲಿ ಒಂದು ಅರಿವಿರೋ ಪ್ರಜಾಪ್ರಭುತ್ವ ಉದ್ದೇಶದಲ್ಲಿ ಹೇಳಿದೀವಿ ಹೊರತು ನಾವು ಯಾರಿಗೂ ಒಂದು ರೀತಿ ನೋವು ಮಾಡಕ್ಕೆ ಅಥವಾ ಯಾರಿಗೂ ಒಂದು ರೀತಿ ಹರ್ಟ್ ಸೆಂಟಿಮೆಂಟ್ಸ್ ಮಾಡೋದು ನಮ್ಮ ಉದ್ದೇಶ ಅಲ್ಲವೇ. ಈಗ ಇನ್ನೊಂದು ಕೊನೆಯ ಪ್ರಶ್ನೆ, ಮತ್ತು ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾಯಕ ನಟರಾದವರು, ಹೀರೋ ಆದವರು, ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಕಲ್ಚರ್ ಇದೆಯಲ್ವಾ, ಹೀರೋಗಿರಿ ಇದೆಯಲ್ವಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಎಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ 4-5 ಜನ ಸ್ಟಾರ್ಗಳು ಮಾತ್ರ ಕನ್ನಡ ಇಂಡಸ್ಟ್ರಿಯನ್ನ ಒಂದು ಆಳೋ ರೀತಿಯಲ್ಲಿ ಇರುವಂಥದ್ದು, ಮತ್ತು ಅವ್ರಿಗೆ ತುಂಬ ಅಭಿಮಾನಿಗಳು, ಅನುಯಾಯಿಗಳು ಹುಟ್ಕೊಂಡು ಬಾಸ್ ಕಲ್ಚರು ಮತ್ತು ಬಾಸ್ಗಳ ಮಧ್ಯೆ ಈ ಅಭಿಮಾನಿ ಅನುಯಾಯಿಗಳ ನಡುವೆ ಒಂದಿಷ್ಟು ಯಾವಾಗಲೂ ವಿವಾದಗಳು, ಜಗಳಗಳು ನಡೀತಾ ಇರೋದು. ಅಂದರೆ ಈ ಸ್ಟಾರ್ ಕಲ್ಚರ್ ಇರಬೇಕಾ ಇರಬಾರ್ದಾ, ಹೇಗೆ ಅಂತ? ನಾವೆಲ್ಲ ಹೀಗೆ ನೋಡ್ತೀವಿ ಸಮಾಜನ ಅಂದ್ರೆ ಅಸಮಾನತೆಯ ವ್ಯವಸ್ಥೆ ನಮ್ಮ ಶತ್ರು. ನಮ್ದು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ, ಯಾವ ಒಂದು ಪಕ್ಷ ಅಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಆ ಅಸಮಾನತೆ ವ್ಯವಸ್ಥೆಯಲ್ಲಿ ಒಂದು ಸ್ಟಾರ್ ಕಲ್ಚರ್ ಅಂತ ಕೂಡ ನಾವು ನೋಡ್ತೀವಿ. ನಾವು ಸ್ಟಾರ್ ಕಲ್ಚರ್ ಅಂದಾಗ ಹೇಗ್ ನೋಡ್ತೀವಿ ಅಂದ್ರೆ, ಕೆಲವರು ಒಂದು ಸಿನಿಮಾ ನಟ ಒಂದು ಹೀರೋ ಆಗಿದ ತಕ್ಷಣ, ಒಂದು ಸ್ಟಾರ್ ಅಂತ ಗುರ್ಸ್ಕೊಂಡಿದ ತಕ್ಷಣ ಅವ್ರೆಲ್ಲ ಒಂದ್ ಕಡೆ ಅವ್ರು ಏನ್ ಮಾಡಿದ್ರು ಓಕೆ, ಅವರು ಕಾನೂನು ಮೀರಿದ್ದು, ಅವರು ಒಂದು ರೀತಿಯ ಒಂದು ಹೈಪರ್ ಹ್ಯೂಮನ್ ಅನ್ನೋದು ಒಂದು ಬೇರೆ ಎಲ್ಲರಿಗೂ ಕೂಡ ಒಂದು ಬೇರೆ ಬೇರೆ ಹಂತಕ್ಕೆ ಲೆಸ್ ಅನ್ನೋ ಒಂದು ಮನಸ್ಥಿತಿ ಮತ್ತೆ ಒಂದು ವ್ಯವಸ್ಥೆ. ಅದು ಕೂಡ ನಮಗೆ ಸೈದ್ಧಾಂತಿಕವಾಗಿ ಆಗ್ಬರಲ್ಲ. ನಮ್ಮ ಕಣ್ಣಲ್ಲಿ ಒಬ್ಬ ಸಿನಿಮಾ ಹೀರೋ ಮಾಡಿರೋನು ಕೂಡ ಅಥವಾ ಒಂದು ಗುಡಿಸಲು ಬದುಕ್ತಿರೋ ಒಂದು ಮಹಿಳೆನೂ ಕೂಡ ಎಲ್ಲರೂ ನಮ್ಮ ಕಣ್ಣಲ್ಲಿ ಸರಿ ಸಮಾನತೆ. ಆದ್ರೆ ಈ ವ್ಯವಸ್ಥೆ ಅನ್ಯಾಯವಾಗಿದೆ. ಆ ಅನ್ಯಾಯದ ಅಸಮಾನತೆಯ ವ್ಯವಸ್ಥೆನ ಯಾರ್ಯಾರಿಗೂ ಒಂದ್ ಸ್ವಲ್ಪ ಹೀರೋಗಳಿಗೆ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟು ಎಲ್ಲಾ ರೀತಿ ಲಾಭ ಮಾಡ್ಕೊಡುತ್ತೆ ನನ್ನಂತವನ್ಗೆ, ಮತ್ತೆ ಒಂದು ಎಲ್ಲಾ ರೀತಿ ಅನ್ಯಾಯ ಮಾಡುತ್ತೆ. ಈ ತರ ಒಂದು ಕಡು ಬಡತನದಲ್ಲಿ, ಶೋಷಿತರಲ್ಲಿ ಒಂದು ಮಹಿಳೆಗೆ ಆ ವ್ಯವಸ್ಥೆನ ಸರಿಪಡಿಸಿ ತಿದ್ದಿ ಒಂದು ಸಮಾಜ ಕಟ್ಟೋದು ನಮ್ಮೆಲ್ಲರ ಕರ್ತವ್ಯ. ಇಂಥ ಒಂದು ರೀತಿಯ ವಿಚಾರಗಳು ಅನೇಕ ಸಿನಿಮಾಗಳಲ್ಲಿ ಬರುತ್ತೆ. ಆದ್ರೆ ಸಿನಿಮಾ ಹೊರಗಡೆ ಅದೇ ಒಂದು ರೀತಿಯ ಸ್ಟಾರ್ ಕಲ್ಚರ್ ಮುಂದುವರಿಸೋದು ನಮಗೆ ಖಂಡಿತ ಅದನ್ನ ಪ್ರಶ್ನೆ ಮಾಡ್ತೀವಿ. ನಮ್ಗೆ ಹೆಂಗೆ ಒಂದು ರೀತಿ ಸಿನಿಮಾ ಸ್ಕ್ರೀನ್ ನಲ್ಲೂ ಬಹಳ ಅತ್ಯುತ್ತಮವಾದ ಪಾತ್ರಗಳು ಮಾಡಿ, ಮತ್ತೆ ನಿಜ ಜೀವನದಲ್ಲೂ ಆ ಸರಳತೆ, ಆ ಎಲ್ಲ ಮನುಷ್ಯರು ನಾವೆಲ್ಲರೂ ಸರಿಸಮಾನರು ಅನ್ನೋ ಮನಸ್ಥಿತಿಯಲ್ಲಿ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಆ ತರದ್ದು ಒಂದು ಹಾದಿನಲ್ಲಿ ನಡೆದಿರೋ ಒಂದು ವಿಶೇಷವಾದ ಸಿನಿಮಾ ಸ್ಟಾರ್ಗಳು
ಅಂಥವ್ರ ಹಾದಿನ ನಾವು ನಡ್ತಾ ಬರೀಬೇಕು ಹೊರತು ನಾವು ಒಂದು ರೀತಿ ಈ ಸ್ಟಾರ್ ಕಲ್ಚರ್ಗೆ ಇನ್ನೂ ತುಪ್ಪ ಸುರಿದು ಈ ಒಂದು ರೀತಿ ಅಸಮಾನತೆಗೆ ಇನ್ನೂ ಹೆಚ್ಚು ಕಾರಣಕರ್ತರಾದ್ರೆ ಅದರಲ್ಲಿ ಅದು ಸಮಾಜಕ್ಕೆ ಒಳ್ಳೇದಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ. ಸರ್, ಈಗ ಇವರು ಸಾರಾ ಗೋವಿಂದ್ ಅವರು ತುಂಬಾ ವಯಸ್ಕರು, ಹಿರಿಯರು. ಅವರು ನಿಮ್ಮನ್ನ ಇನ್ನೇನು ಹೊಡೆದೇ ಬಿಡ್ತಾರನ್ನೋ ಮಟ್ಟಕ್ಕೆ ಅವರು ಅವರು ದಾದಾಗಿರಿಯನ್ನ ತೋರಿಸಿದ್ರಲ್ವಾ, ಆ ಗುಂಡಾಗಿರಿ ತರನೇ ಇತ್ತದು. ಅವ್ರ ಆ ನಡೆ ಬಗ್ಗೆ ನೀವು ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಅಂದ್ರೆ ಅವ್ರಿಗೆ ಏನಾದ್ರು ಎಚ್ಚರಿಕೆ ಕೊಡ್ತೀರಾ ಅಥವಾ ಕ್ಷಮಿಸ್ತೀರಾ, ಏನು ಮಾಡ್ತೀರಾ? ನಾವು ಇಡೀ ಕರ್ನಾಟಕ ನೋಡಿದೆ ಅವರ ಗುಂಡಾವರ್ತನೆ, ಅವರ ಒಂದು ರೀತಿ ಅಶ್ಲೀಲ ಪದ ಬಳಕೆ, ಅವರ ಒಂದು ಕಾನೂನಿನ ನಾವ್ ಏನ್ ಬೇಕಾದ್ರೂ ಜೀವ ಬೆದರಿಕೆಗಳು ಕೊಡೋದು ಇಡೀ ಕರ್ನಾಟಕ ನೋಡಿದೆ. ಸರ್ಕಾರನು ಗಮನಿಸಿದೆ, ಎಲ್ಲ ಚಳುವಳಿಗಾರರು ನೋಡಿದ್ದಾರೆ, ಯಾರ್ಯಾರು ಒಂದು ರೀತಿ ರಾಜ್ಕುಮಾರ್ ಅಭಿಮಾನಿಗಳು ಪ್ರತಿಯೊಬ್ರು ಇರೋರು ಬಹಳ ಜನ ನೋಡಿದ್ದಾರೆ. ಆದ್ರೆ ನಿಜವಾದ ರಾಜ್ಕುಮಾರ್ ಅಭಿಮಾನಿ ಯಾರು ಅಂತ ಪ್ರಶ್ನೆಗಳು ಬರುತ್ತೆ. ಮತ್ತೆ ಮುಖ್ಯವಾಗಿ ನಮ್ಗೆ ಈ ತರ ನಡವಳಿಕೆಗೆ, ಈ ತರ ಬೆದರಿಕೆಗಳು, ಈ ತರ ಒಂದು ಗೂಂಡಾ ವರ್ತನೆ, ಇದಕ್ಕೆ ನಾವ್ ಹೆಂಗೆ ಅದಕ್ಕೆ ತಕ್ಕಂತೆ ಒಂದು ಕ್ರಮ ಆಗ್ಬೇಕು ಅನ್ನೋದು ನಮ್ಮ ತಂಡಗಳ ಮುಖಾಂತರ ನಾವೆಲ್ಲ ಕೂತ್ಕೊಂಡು ಅದನ್ನ ಚರ್ಚೆ ಮಾಡ್ತೀವಿ. ಮುಂದಿನ ಹೆಜ್ಜೆಗೆ ನಾವು ಕಾನೂನನ್ನ ನಾವು ಗೌರವಿಸೋರು, ಕಾನೂನು ಅಡಿಯಲ್ಲಿ ನಾವು ಫೈಟ್ ಮಾಡೋದು. ನಾವ್ ಯಾವತ್ತೂ ಕಾನೂನು ಉಲ್ಲಂಘನೆ ಮಾಡೋ ಪ್ರಶ್ನೆನೇ ಬರಲ್ಲ. ಆದ್ರೆ ಅದೇ ರೀತಿಯಲ್ಲಿ ಇವರು ರಾಜ್ಕುಮಾರ್ ಅಣ್ಣವರ ಒಂದು ಅದ್ಭುತ ಮನುಷ್ಯನ ಹೆಸರಲ್ಲಿ ಇವೆಲ್ಲ ಎಲ್ಲಾ ರೀತಿ ದಬ್ಬಾಳಿಕೆ ಮಾಡ್ತಿರೋದು ನಿಜವಾಗ್ಲು ರಾಜ್ಕುಮಾರ್ ಅವರ ಅಣ್ಣವರ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ ಹೊರತು ಅವ್ರು ನಿಜವಾಗ್ಲು ಅಣ್ಣವರ ಒಂದು ನಡವಳಿಕೆಯಲ್ಲಿ ಏನ್ ಕಲ್ತಿದ್ದಾರೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಅವ್ರು ನಿಜವಾಗ್ಲು ಅಭಿಮಾನಿಗಳಂತ ಹೇಳ್ಕೊಳ್ಳೋ ಯೋಗ್ಯತೆ ಇದೆಯಾ ಅಂತ ಪ್ರಶ್ನೆ ಬರುತ್ತೆ. ಸೊ ಆ ದಿಕ್ಕಿನಲ್ಲಿ ನಾವು ಕೂಡ ಇದನ್ನ ಹೆಂಗೆ ಕಾನೂನಾತ್ಮಕವಾಗಿ ನಾವು ಫೈಟ್ ಮಾಡ್ಬೋದು ಅನ್ನೋದು ಮುಂದಿನ ದಿನಗಳಲ್ಲಿ ಆ ದಿಕ್ಕನ್ನು ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಸರ್. ಪೀಪಲ್ ಮೀಡಿಯಾದಿಂದ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಪೀಪಲ್ ಮೀಡಿಯಾ ಜೊತೆಗೆ ಧನ್ಯವಾದಗಳು. ಧನ್ಯವಾದಗಳು ಹನುಮಂತವ್ರೆ. ಧನ್ಯವಾದ. ಥ್ಯಾಂಕ್ ಯು ಪೀಪಲ್ ಟಿವಿ. ನಮಸ್ಕಾರ.